ಕೆಳಗಡೆ ಮಾಡಿ. ಇದು 15-20 ಟೈಮ್ಸ್ ಮೇಲೆ ಕೆಳಗಡೆ ಮಾಡಬೇಕು. ಆದಮೇಲೆ ಇತ್ತಬೇಕು ಮತ್ತು 5-10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಇತ್ತು 1 2 3 4 5 6 7 8 9 10 ಬಿಡಿ. ಇದು 5 ಟೈಮ್ಸ್ 5 ಸಲ ಮಾಡಬೇಕು. ಓಕೆ 5 ಸಲ ಆದಮೇಲೆ ಪಾದ ಈ ಥರ ಇಲ್ಲಿ ಪ್ರೆಸ್ ಮಾಡಬೇಕು. ನೀವು ಆ ಕಡೆ ನೋಡಬೇಕು ನೋಡಿ. ಮತ್ತು ಆದಮೇಲೆ ಕಾಲಿಗೆ ಆ ಕಡೆ, ನೀವು ಈ ಕಡೆ ನೋಡಬೇಕು. 15-20 ಟೈಮ್ಸ್ ಎರಡು ಕಡೆ ಮಾಡಬೇಕು. ಒಂದು ಸೈಡ್ಗೆ ಮಾಡ್ಕೊಳ್ಳಿ, ಒಂದು ಸೈಡ್ ಕಾಲ್ ಸ್ಟ್ರೇಟ್ ಮೇಲೆ ಕೆಳಗಡೆ ಮಾಡಬೇಕು. ಈ ಕಾಲು 5-10 ಟೈಮ್ಸ್ 10-15 ಟೈಮ್ಸ್, ಈ ಕಾಲು 10-15 ಟೈಮ್ಸ್ ಹಾಂ ಈ ಕಡೆ. ಮತ್ತು ಈ ಥರನೇ ಮಾಡ್ಕೋಬೇಕು. ಕಾಲಿಗೆ ಬೆಂಡ್ ಮಾಡಬೇಕು ಮಂಡಿಗೆ, ಮತ್ತು ಮಂಡಿ ಮೇಲೆ ಕೆಳಗಡೆ ಮಾಡಬೇಕು. ಮಾಡಿ ಈ ಕಾಲು 15-20 ಟೈಮ್ಸ್, ಆ ಸೈಡ್ನ ಮಾಡ್ಕೋಬೇಕು. ಆ ಕಾಲು 15-20 ಟೈಮ್ಸ್ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಈ ಥರ ಫೋಲ್ಡ್ ಮಾಡಿ ಮತ್ತು ಮೇಲೆ ನೋಡಿ. ಇಲ್ಲ ಈ ಥರ ಇದು ಹಾಂ ಮೇಲೆ ಪ್ರೆಸ್. ನೋವು ಬರುತ್ತಾ? ಇಲ್ಲಲ್ವಾ? ಹಾಂ 5-10 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮತ್ತು ಕೆಳಗಡೆ ಬನ್ನಿ. ಮತ್ತು ಪುನಃ ಮಾಡಬೇಕು. 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮತ್ತು ಕೆಳಗಡೆ. ಇದು 5 ಟೈಮ್ಸ್ ಮಾಡಬೇಕು. ಓಕೆ ಆದಮೇಲೆ ಅಲ್ಲೇ ಮೇಲೆ ಬನ್ನಿ. ಅದು ಮಂಡಿಗೆ ಕುತ್ಕೊಳ್ಳಿ. ಸ್ವಲ್ಪ ಮೇಲೆ ಬನ್ನಿ. ಆ ಥರನೇ ಮೇಲೆ ಅಷ್ಟು ಭಾಳ ಕಸರ ಅಂತೆನಾ? ಕಸ ಕುತ್ಕೊಳ್ಳಿ. ಇಲ್ಲ ಈ ಥರನೇ ಮೇಲೆ ಬನ್ನಿ. ಮಂಡಿಗೆ ಕುತ್ಕೋಬೇಕು. ಓಕೆ ಇದು ನೋಡಿ. ಕಾಲು ಮತ್ತು ಕೈ ಮೂವ್ ಮಾಡಬೇಡ. ಇದು ಮಂಡಿ ಮೇಲೆ ನೋಡಬೇಕು. ಇದು ಸೊಂಟಗೆ ಕೆಳಗಡೆ ಪ್ರೆಸ್ ಮಾಡಬೇಕು. ಮಂಡಿ ಮೇಲೆ ನೋಡಿ, ಸೊಂಟ ಕೆಳಗಡೆ ಪ್ರೆಸ್ ಮಾಡಿ. ಮತ್ತೆ ನೀವು ಕೆಳಗಡೆ ನೋಡಬೇಕು, ಸೊಂಟಗೆ ಮೇಲೆ ಇಕ್ಕಬೇಕು ಫುಲ್. ಹಾಂ ಮತ್ತೆ ನೀವು ಮೇಲೆ ನೋಡಿ. ಹಾಂ ಕೆಳಗಡೆ ಮೇಲೆ. ನೋವು ಬರುತ್ತಾ? ಇಲ್ಲಲ್ವಾ? ಇದು ಬೆಸ್ಟ್ ಎಕ್ಸಸೈಸ್. ನೀವು ಆಪೋಸಿಟ್ ಬರಬೇಕು. ನೀವು ಮೇಲೆ ನೋಡ್ತಾರಲ್ವಾ, ಆ ಟೈಮ್ಗೆ ಸೊಂಟ ಕೆಳಗಡೆ. ಹಾಂ ಇದು ಕೆಳಗಡೆ. ಇದು ಪೂರ್ತಿ ಎಷ್ಟಾಗುತ್ತೆ ಅಷ್ಟೇ ಫುಲ್ ಮೇಲೆ. ಇದು ಕಾಲು ಮತ್ತು ಕೈ ಬೆಂಡ್ ಮಾಡಬೇಡ. ಇದು ಮೂವ್ ಮಾಡಬೇಡ. ಜಸ್ಟ್ ಸೊಂಟ ಮತ್ತು ಬೆರಿ ಮತ್ತು ಮಂಡೆ. ಓಕೆ ಮತ್ತು ಇಲ್ಲಿ ಕುತ್ಕೊಳ್ಳಿ. ಮತ್ತು ಎಷ್ಟಾಗುತ್ತೆ ಅಷ್ಟೇ ಸ್ವಲ್ಪ ಮುಂದೆ ಸ್ಟ್ರೆಚ್ ಮಾಡಬೇಕು. ಮಲ್ಕೊ. ಹಾಂ ಇದು ಬೇಡ. ಕೈ ಸ್ಟ್ರೇಟ್. 1 2 3 4 5 6 7 8 9 10 ಬಿಡಿ. ಸ್ಟ್ರೆಚ್ ಫೀಲ್ ಆಗುತ್ತಾ? ನೋವು ಬರುತ್ತಾ? ನೋವು ಏನೂ ಇಲ್ಲ. ಸ್ವಲ್ಪ ಸ್ಟ್ರೆಚ್ ಆಗುತ್ತಾ? ಸ್ಟ್ರೆಚ್ ಫೀಲ್ ಆಗುತ್ತಲ್ವಾ? ಕಾಲಿಗೆ ಕೆಳಗಡೆ. ಇದು ಬೆಸ್ಟ್ ಎಕ್ಸಸೈಸ್. ಇದು ಮಾಡಬೇಕು. ಓಕೆ ಸ್ವಲ್ಪ ಕಂಟಿನ್ಯೂಸ್. ಕಾಲು ಕೆಳಗಡೆ, ಕೈ ಈ ಥರ ಇಲ್ಲಿ ಇಟ್ಕೋಬೇಕು. ಆ ಕಡೆ ಹಾಂ ಇಲ್ಲ ಕುತ್ಕೊಳ್ಳಿ. ಇಲ್ಲಿ ಇಟ್ಕೋಬೇಕು ಅಷ್ಟೇ. ಈ ಥರ ಫುಲ್ ಪ್ರೆಸ್ ಮಾಡಬೇಕು. ಸ್ಟ್ರೆಚ್ ಫೀಲ್ ಆಗುತ್ತಾ? ಸೇಮ್ ಆ ಕಡೆ 15-20 ಟೈಮ್ಸ್ ಈ ಕಡೆ, 15-20 ಟೈಮ್ಸ್ ಆ ಕಡೆ. ಆದಮೇಲೆ ಕೈ ಈ ಥರ ಹೋಲ್ಡ್ ಮಾಡಿ ಬೇರೆ ಕೈ ಟಚ್ ಮಾಡಬೇಕು. ಸ್ವಲ್ಪ ಟರ್ನ್ ಮಾಡಿ ಕುತ್ಕೊಂಡು ಮಾಡಬೇಕು. ಮತ್ತು ಈ ಕಡೆ ಟಚ್ ಮಾಡಿ. ಹಾಂ ಫುಲ್ ಬೆರಿ ಸೊಂಟಗೆ ಫುಲ್ ಟರ್ನ್ ಮಾಡಬೇಕು. ಸೊಂಟಗೆ ಟರ್ನ್ ಮಾಡಬೇಕು. ಹಾಂ ಓಕೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಫಸ್ಟ್ ಜಾಸ್ತಿ ಇದು ಸ್ಟ್ರೆಸ್ ಕೊಡಬೇಡ. ಆದಮೇಲೆ ನಿಂತ್ಕೋಬೇಕು. ಇದು ಸ್ಟ್ಯಾಂಡಿಂಗ್ ಈ ಕಡೆ ಮತ್ತು ಈ ಕಡೆ. ಇದು ಪೂರ್ತಿ ಎಕ್ಸಸೈಸ್ ಮಾಡಬೇಕು. ಮತ್ತೆ ಇದು ನಿಮಗೆ ಇಲ್ಲಿ ನೋವು ಬರುತ್ತೆ. ಬಟ್ ಈ ಕಂಡೀಷನ್ಗೆ ಇಲ್ಲಿ ನೋವು ಬರುತ್ತೆ ಫ್ಯೂಚರ್ಗೆ. ಸ್ವಲ್ಪ ಪ್ರಿಕಾಷನ್ಸ್ಗೋಸ್ಕರ ಎಕ್ಸಸೈಸ್ ಕಂಟಿನ್ಯೂ ಮಾಡಿ. ನೋವಿಲ್ಲ ಅಂದರೆ ಸ್ಟಿಲ್ ಮಾಡಿ. ಓಕೆ ಎಕ್ಸಸೈಸ್ ಈ ಥರ ಮಾಡಿ 15-20 ಟೈಮ್ಸ್.
ಸ್ಲೋ ಜರ್ಕಿ ಮೂಮೆಂಟ್ಸ್ ಮಾಡಬೇಕಾ ಜಟ್ಕ ಹೊಡೆಯೋದಿಲ್ರಿ ಹಿಂಗೆ ಸ್ಲೋಲಿ ಸಾವಕಾಶ ಮಾಡೋದು ಏನೇ ಈ ತರ ಫಾಸ್ಟ್ ಮಾಡಿ ನೋ ಪ್ರಾಬ್ಲಮ್, ಬಟ್ ಅಚಾನಕ್ ಮಾಡಬೇಡ. ಓಕೆ, ಆದ್ಮೇಲೆ ಇದು ಈ ತರ ಇಟ್ಕೊಳ್ಳಿ, ಪ್ರೆಸ್ ಮಾಡಿ ಮುಂದೆ. ಓಕೆ, ಆದ್ಮೇಲೆ ಇದು ನಾರ್ಮಲ್ ಎಕ್ಸರ್ಸೈಸ್ ಮಾಡಬೇಕು. 10-15 ಟೈಮ್ಸ್ ಮೇಲೆ ಕೆಳಗಡೆ, 10-15 ಟೈಮ್ಸ್ ಸೈಡ್ಗೆ, 10-15 ಟೈಮ್ಸ್ ಈ ಸೈಡ್ಗೆ. ಆದಮೇಲೆ ಕೈ ಇಲ್ಲಿ ಇಟ್ಕೊಳ್ಳಿ, ಈ ಕೈ ಬ್ಯಾಕ್ ಸೈಡು ಪ್ರೆಸ್ ಮಾಡಿ. 1 2 3 4 5 6 7 8 9 10 ಬಿಡಿ ಆ ಸೈಡ್ಗೆ. 1 2 3 4 5 6 7 8 9 10 ಬಿಡಿ, ಎರಡು ಸೈಡ್ಗೆ ಮಾಡಬೇಕು. ಆದಮೇಲೆ ಕೆಳಗಡೆ ನೋಡಿ, ಒಂದು ಸೈಡ್ಗೆ ನೋಡಿ, ಮತ್ತು ಕೆಳಗಡೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ. 1 2 3 4 5 6 7 8 9 10 ಬಿಡಿ. ಸೇಮ್ ಈ ಥರ 5 ಟೈಮ್ಸ್. ಈ ಸೈಡ್ಗೆ 5 ಟೈಮ್ಸ್, ಆ ಸೈಡ್ಗೆ 5 ಟೈಮ್ಸ್, ಮತ್ತು ಇದು ಈ ಸೈಡ್ಗೆ 5 ಟೈಮ್ಸ್, ಆ ಸೈಡ್ಗೆ 5 ಟೈಮ್ಸ್. ಓಕೆ, ಆದಮೇಲೆ ಇಲ್ಲಿ ಟಚ್ ಅದು ಅಲ್ಲಿ ಬ್ಯಾಕ್ ಸೈಡ್ ಪ್ರೆಸ್ ಮಾಡಬೇಕು. ನೀವು ಫ್ರಂಟ್ ಪ್ರೆಸ್ ಮಾಡಬೇಕು. ಫ್ರಂಟ್ ಮುಂದೆ ಪ್ರೆಸ್ ಮಾಡಿ. 1 2 3 4 5 6 7 8 9 10 ಬಿಡಿ. ಇದು ಕೈ ನಿಮ್ಮದು ಇಲ್ಲಿ ಇಟ್ಕೋಬೇಕು, ಮತ್ತು ಮಂಡಿ ಫ್ರಂಟ್, ಕೈ ಬ್ಯಾಕ್ ಸೈಡ್ ಪ್ರೆಸ್ ಮಾಡಿ ಒತ್ತಬೇಕು. ಹಂಗೆ ತಲೆಯಲ್ಲಿ ಮುಂದೆ ಒತ್ತೋದು, ಅದು ಕೈಲೇ ಹಿಂದೆ ಓಕೆ. ಮುಂದೆ 5 ಟೈಮ್ಸ್, ಸೈಡ್ಗೆ 5 ಟೈಮ್ಸ್, ಮತ್ತು ಬ್ಯಾಕ್ ಸೈಡ್ಗೆ 5 ಟೈಮ್ಸ್. ಇಲ್ಲಿ ಈ ಥರ ಪ್ರೆಸ್ ಮಾಡಿ. ಈ ಸೈಡ್ ಪ್ರೆಸ್ ಮಾಡಿ. ಇಲ್ಲ ಈ ಸೈಡ್ ಪ್ರೆಸ್ ಮಾಡಿ. ಇಲ್ಲಿ ಈ ಸೈಡ್ ಪ್ರೆಸ್ ಮಾಡಿ. 1 2 3 4 5 6 7 8 9 10 ಬಿಡಿ. ಕೈಗೆ ಆ ಸೈಡ್ ಪ್ರೆಸ್ ಮಾಡಬೇಕು, ಮಂಡಿಗೆ ಈ ಸೈಡ್, ಆ ಸೈಡ್ಗೆ ಕೈ ಪ್ರೆಸ್ ಈ ಸೈಡ್ ಮಾಡಬೇಕು. ನಿಮ್ಮದು ಮಂಡಿಗೆ ಆ ಸೈಡ್ ಪ್ರೆಸ್ ಮಾಡಬೇಕು, ಆಪೋಸಿಟ್. ಅದೇ ತಲೆದು ಈ ಕಡೆ ಪ್ರೆಸ್ ಹಾಕಿ ಕೈ ಈ ಕಡೆ ಹೋದಲ್ಲ. ಹಾಂ, ಓಕೆ. ಇದು ಕಂಟಿನ್ಯೂಸ್ ಎಕ್ಸರ್ಸೈಸ್ ಮಾಡಬೇಕು. ಇದು ಏನು ಚಾರ್ಟ್ ಗೇಟ್ ಆದರೆ ಮುಂದೆ ಇದು ವಿಡಿಯೋ ಇದೆ ಅಲ್ವಾ, ವಿಡಿಯೋ ನೋಡಿ ಮತ್ತೆ ಮಾಡಿ. ಓಕೆ, ಚಾರ್ಟ್ಸ್ ನಿಮಗೆ ಅರ್ಥ ಆಗಲ್ಲ, ಇದು ಪರ್ಫೆಕ್ಟ್ಲಿ ನಾನು ಹೇಳ್ಕೊಡ್ತಿಲ್ಲ ಅಂತ. ಫುಲ್ ವಿಡಿಯೋ ಇದೆಲ್ಲ.